ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಕರ್ತನ ಅತಿಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2020 ಇಸುವೆ ಡಿಸೆಂಬರ್ ತಿಂಗಳು 30ನೇ ತಾರೀಕು ಬುಧವಾರ ದೇವರ ಪಾದ ಸಮೂಹದಲ್ಲಿ ಸೇರಿ ಬರುವಂತೆ ನಮ್ಮ ಪ್ರಾರ್ಥನೆ ಮತ್ತೆ ಉಪವಾಸದ 20ನೇ ದಿನ ಕರ್ತನ ನಾಮವನ್ನು ಕೊಂಡಾಡುವಂತೆ ದೇವರು ಸಹಾಯ ಮಾಡಿದಕ್ಕಾಗಿ ದೇವರನ್ನು ಸ್ತೋತ್ರ ಮಾಡೋಣ. ಸ್ತೋತ್ರವೇಳಿರಿ, ಕರಗಳನ್ನೆತ್ತಿ ಆತನನ್ನು ಕೊಂಡಾಡ್ರಿ. ಜಯ ಕೊಟ್ಟ ಕರ್ತನನ್ನು ಸ್ತುತಿಸೋಣ. ಹೃದಯ ತುಂಬ ಈ ವರ್ಷದ ಕೊನೇ ದಿನಗಳಲ್ಲಿ ನಾವು ಬಂದಿದ್ದೇವೆ. ಇನ್ನು ಒಂದೇ ಒಂದು ದಿನ ನಮ್ಮ ಮುಂದೆ ಇದೆ. ಯೆಹೋವ ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಯೆಹೋವ ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ ಎಂಬುದಾಗಿ ಹೇಳಿ ಪ್ರತಿಯೊಂದು ಉಪಕಾರಗಳಿಗೂ ದೇವರಿಗೂ ಗಣ ಮಾನ ಸ್ತೋತ್ರವನ್ನು ಸಲ್ಲಿಸಿ ಆತನನ್ನು ಕೊಂಡಾಡೋಣ. ಆತನ ಸ್ತುತಿಗೆ ಪಾತ್ರನು ಯೋಗ್ಯನೂ ಆಗಿದ್ದಾನೆ. 147ನೇ ಕೀರ್ತನೆಯಲ್ಲಿ ಕರ್ತನನ್ನು ಸ್ತುತಿಸಿರಿ, ನನ್ನ ದೇವರನ್ನು ಕೀರ್ತಿಸುವುದು ಒಳ್ಳೆಯದು, ಸ್ತೋತ್ರವು ರಮ್ಯವೂ ಯೋಗ್ಯವೂ ಆಗಿದೆ. ಕರ್ತನು ಯೆರೂಸಲೇಮನ್ನು ಕಟ್ಟುತ್ತಾನೆ, ಚದರಿಹೋದ ಇಸ್ರಾಯೇಲ್ಯರನ್ನು ಕೂಡಿಸುತ್ತಾನೆ. ಆತನು ಮುರಿದ ಹೃದಯ ಇರುವವರನ್ನು ಸ್ವಸ್ಥ ಮಾಡಿ ಅವರ ಗಾಯಗಳು ಕೆಟ್ಟುತ್ತಾನೆ. ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಕೇಳುತ್ತಾನೆ, ಅವುಗಳೆಲ್ಲವನ್ನು ಅವುಗಳ ಹೆಸರಿನಿಂದ ಕರೆಯುತ್ತಾನೆ. ನಮ್ಮ ಕರ್ತನು ದೊಡ್ಡವನು, ಪರಾಕ್ರಮಿಯು, ವಿವೇಕಕ್ಕೆ ಎಣ್ಣವಿಲ್ಲ. ಪ್ರೈಸ್ ದ ಲಾರ್ಡ್. ನಾವು ಪ್ರಾರ್ಥನೆ ಮಾಡೋಣ. ಆತನು ದೊಡ್ಡವನು, ಪರಾಕ್ರಮಿಯು, ಆತನ ವಿವೇಕಕ್ಕೆ ಎಣ್ಣವಿಲ್ಲ. ನಾವು ಸ್ತುತಿ ಮಾಡಿ ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಈ ಉಪವಾಸ ಪ್ರಾರ್ಥನೆಯ 20ನೇ ದಿನಕ್ಕಾಗಿ ಸ್ತೋತ್ರ. ನಿಮ್ಮ ಮಕ್ಕಳೆಲ್ಲವರನ್ನು ಆಧರಿಸಿ ಬಲಪಡಿಸಿ ಕೃಪೆಯಿಂದ ತುಂಬಿಸು. ಈ ದಿನವೂ ನಾವು ಪ್ರಾರ್ಥನೆ ಮಾಡುವ ಎಲ್ಲ ವಿಷಯಗಳಲ್ಲಿಯೂ ದೇವರ ಕರವನ್ನು ಚಾಯಿಸಿ ಆಮೇನ್ ನಿಮ್ಮ ಜನರಿಗೂ ಬಿಡುಗಡೆ ಕೊಡುವಂತೆ ನಾವು ಪ್ರಾರ್ಥನೆ ಮಾಡಿದ್ದೇನೆ. ಸ್ವಾಮಿ ಸ್ತೋತ್ರ. ನನ್ನ ದೇವರೇ, ನಿಮ್ಮ ಕೈಯಿಂದ ಅಸಾಧ್ಯವಾಗಿ ಯಾವುದೂ ಇಲ್ಲ. ನಿಮ್ಮ ಕೈಯಲ್ಲಿ ಬಿಡುಗಡೆಯುಂಟು, ಶಕ್ತಿಯುಂಟು, ಗುಣವುಂಟು. ಅದಕ್ಕೆ ಸ್ತೋತ್ರ. ದೇವರೇ, ಇವತ್ತು ರೋಗಿಗಳಕ್ಕಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡಿದ್ದೇನೆ. ಅಂಡುಗಾಯಲೆಗಳಲ್ಲಿ ಇರುವವರೆಗೂ ಬಿಡುಗಡೆಯಾಗಲಿ, ಆಸ್ಮ ಸೌಖ್ಯವಾಗುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ಕೋವಿಡ್ ಪಾಸಿಟಿವ್ ಆಗಿರುವವರೆಗೂ ಅವರ ಕೋವಿಡ್ ಕಾಯಿಲೆಯಿಂದ ಬಿಡುಗಡೆ ಕೊಡು. ಮೈಗ್ರೇನ್ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ, ಮೈಗ್ರೇನ ಹೆಡ್ಏಕಿನಿಂದ ಕಷ್ಟಪಡುವವರು ಬಿಡುಗಡೆಯಾಗಲಿ. ಬ್ಯಾಕ್ ಪೇನ್ಗಳು ಯೇಸುವಿನ ನಾಮದಲ್ಲಿ ಇವತ್ತು ಸೌಖ್ಯವಾಗುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ಆಮೇನ್ ಆಮೇನ್. ಒಳಗಡೆ ಇರುವ ಕೆಲವು ಅವಯವಗಳು ಕಾಯಿಲೆಯಲ್ಲಿ ಫಂಕ್ಷನ್ ಆಗದೆ ಇರುವುದು ಯೇಸುವಿನ ನಾಮದಲ್ಲಿ ಇವತ್ತು ಕರೆಕ್ಟಾಗಿ ಫಂಕ್ಷನ್ ಮಾಡುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ಯೇಸುವಿನ ನಾಮದಲ್ಲಿ ಬಿಡುಗಡೆಗಳುಂಟಾಗಲಿ. ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗಲಿ. ಮಕ್ಕಳ ಮದುವೆಗಳು ನಡೆಯುವಂತೆ ಪ್ರಾರ್ಥನೆ ಮಾಡ್ತೇನೆ. ಮಕ್ಕಳಿಲ್ಲದವರಿಗಾಗಿ ಪ್ರತ್ಯೇಕ ಪ್ರಾರ್ಥಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಮಕ್ಕಳು ಉಂಟಾಗಲಿ. ಇನ್ ದ ನೇಮ್ ಆಫ್ ಜೀಸಸ್.
ಸೌಖ್ಯವಾಗಲಿ. ಕರ್ತಾವೆ, ಈ ವರ್ಷದ ಕೊನೆಯವರೆಗೂ ನಮ್ಮನ್ನು ಕರ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ಎಲ್ಲವರನ್ನು ಆಶೀರ್ವದಿಸುತ್ತೇನೆ, ಗುಣಪಡಿಸು. ನಿಮ್ಮ ನಾಮವನ್ನು ಕೊಂಡಾಡುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ಇದು ನಮ್ಮ ಉಪವಾಸ ಪ್ರಾರ್ಥನೆಯ 20ನೇ ದಿನ. ಇವತ್ತು ನಾವು ಓದಬೇಕಾಗಿರುವ ವಾಕ್ಯ ಯೋಹನ್ನಾನು 13ನೇ ಅಧಿಕಾರದಿಂದ 16ನೇ ಅಧಿಕಾರವರೆಗೂ, ಅಪೊಸ್ತಲ ಕೃತ್ಯಗಳು 26ನೇ ಅಧಿಕಾರ, 1 ಪೇತ್ರರು 1ರಿಂದ 5ವರೆಗೂ, 2 ಪೇತ್ರರು 1ರಿಂದ 3ವರೆಗೂ, ಪ್ರಕಟಣೆ ಗ್ರಂಥ 21ನೇ ಅಧಿಕಾರ. ಇಷ್ಟಧಿಕಾರ ಇವತ್ತೇ ಓದಿ ಮುಗಿಸಿರಿ. ನನ್ನೇ ನಾವು ಚಿಂತೆ ಮಾಡಿರುವ ವಿಷಯ, ಆಮೇಲೆ ದೇವರು ಮಾಡಿರುವ ಎಲ್ಲ ಪ್ರತಿಯೊಂದು ಉಪಕಾರಗಳಿಗೆ ನಾವು ಕೃತಜ್ಞತೆ ಇರಬೇಕು. ಮನುಷ್ಯರ ಹತ್ರಯೂ ನಾವು ಕೃತಜ್ಞತೆ ಇರಬೇಕು, ಮನುಷ್ಯರ ಹತ್ರ ಕೃತಜ್ಞತೆ ಹೇಳಬೇಕು ಎಂಬುದಾಗಿ ನಾವು ಕಲಿತರು. ಇವತ್ತು 146ನೇ ಕೀರ್ತನೆಗಳು 3-4 ವಾಕ್ಯಗಳು. ಪ್ರಭುಗಳಲ್ಲಿ ಪರವಶ ಇಡಬೇಡ್ರಿ, ಯಾವ ಮಾನವರನ್ನು ನಂಬಬೇಡ್ರಿ, ಅವನು ಸಹಾಯ ಮಾಡ ಶಕ್ತರಲ್ಲ. ಪ್ರಭುಗಳಲ್ಲಿ ಭರವಸೆ ಬಿಡಬೇಡ್ರಿ, ಮಾನವರಲ್ಲಿ ನಂಬಬೇಡ್ರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಪ್ರಿಯರೇ, ಈ ಒಂದು ವರ್ಷಕಾಲ ನಾವು ನಂಬಿಕೆ ಜೀವನವನ್ನು ಮಾಡಿದರು. ನಮ್ಮ ಜೀವನವನ್ನು ಹಿಂದೆ ಇರಿಗೆ ನೋಡಿದರೆ, ಕಳಸ ಹೋಗಿರುವವರು, ಸಾಲಭಾರങ്ങളിൽ ಸಿಕ್ಕಾಕೊಂಡವರು, ಕಂಪನಿಗಳು ಮುಚ್ಚೋಗ್ಬಿಟ್ಟವರು, ಈ ರೀತಿಯಲ್ಲಿ ತುಂಬಾ ಕಷ್ಟಗಳು, ಹಿಂಸೆಗಳು ನಡೆದಿರುವ ಒಂದು ವರ್ಷ. ಆದರೆ ಕರ್ತನು ನಮ್ಮನ್ನು ಕಣ್ಣಿನ ಆ ಮಣಿಯಂತೆ ಕಾಯ್ದು ಕಾಪಾಡಿಕೊಂಡು ಬಂದರು. ಮನುಷ್ಯರೆಲ್ಲ ಅವರು ನೀಗಿ ಹೋದಾಗ ನಾವು ದೇವರಲ್ಲಿ ಪರವಶ ಬಿಟ್ಟರು. ಆತನು ನಮ್ಮನ್ನು ಉಳಿಸಿದೆ. ಇದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಪ್ರಭುಗಳಲ್ಲಿ ನೀವು ಪರವಶ ಬಿಡಬೇಡ್ರಿ, ಮನುಷ್ಯನಲ್ಲಿಯೂ ಪರವಶ ಬಿಡಬೇಡ್ರಿ, ನಂಬಬೇಡ್ರಿ, ಅವರು ಸಹಾಯ ಮಾಡ ಶಕ್ತರಲ್ಲ. ಪ್ರಿಯರೇ, ಒಂದು ವೇಳೆಯಲ್ಲಿ ನಮ್ಮ ಕಷ್ಟಕಾಲದಲ್ಲಿ, ನಮ್ಮ ಕಠಿಣ ಕಾಲದಲ್ಲಿ ನಾವು ಸಹಾಯಕ್ಕಾಗಿ ಹಣವಿರುವವರ ಮೊಗದಲ್ಲಿಯೂ, ಪ್ರಭುಗಳಾಗಲಿ ಮನುಷ್ಯರಾಗಲಿ, ಧನವಂತನ ಮೊಗದಲ್ಲಿ ನಾವು ನೋಡಿರ್ತಾರೆ. ಮನುಷ್ಯರಲ್ಲಿ ಹೋಗಿ ಸಹಾಯ ಕೇಳಿರ್ತಾರೆ. ದೇವರ ವಾಕ್ಯ ಏನು ಹೇಳ್ತಾ ಇದ್ದಾರೆ? ಅದು ತಪ್ಪು. ದೇವರಿಗೂ ಅದು ಇಷ್ಟವಿಲ್ಲ. ನಾವು ಸರ್ವಶಕ್ತನಾಗಿರುವ ದೇವರನ್ನು ಮಾತ್ರ, ನಮಗೆಲ್ಲ ಒದಗಿಸಿಕೊಳ್ಳುವುದಕ್ಕೆ ಶಕ್ತನಾಗಿರುವ ದೇವರು, ಆಕಾಶ ಭೂಮಿ ಉಂಟು ಮಾಡಿರುವ ಕರ್ತರು, ನಕ್ಷತ್ರಗಳನ್ನು ಹೆಸರು ಕರೆದು ಕರೆಯುವ ದೇವರು, ಆ ದೇವರಲ್ಲಿ ನಾವು ಭರವಸೆ ಉಡಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ. ನಾವು ನಮ್ಮ ಕಣ್ಣುಗಳನ್ನು ಎತ್ತಿ ಪರ್ವತ ಕಡಕ್ಕೆ ನೋಡುತ್ತೇವೆ. ನಮ್ಮ ಸಹಾಯವು ಎಲ್ಲಿಂದ ಬರ್ತದೆ? ಆಕಾಶ ಭೂಮಿಯನ್ನು ಉಂಟು ಮಾಡಿರುವ ಯೆಹೋವನಿಂದ ನಮ್ಮ ಸಹಾಯವು ಬರ್ತದೆ. ಪ್ರಿಯರೇ, ದೇವರಲ್ಲಿ ಭರವಸೆ ಬಿಡುವರು ನಾಚಿಕೆ ಪಡುವುದಿಲ್ಲ.
ಅವರ ಮುಖವು ಪ್ರಕಾಶವಂತ ತಾರಷ್ಟೇ. ಯಾಕೆಂದರೆ ದೇವರು ನಮ್ಮ ಸಹಾಯವು ಗುರಾಣಿಯೂ ಆಗಿದ್ದಾರೆ. ಕಷ್ಟಕಾಲದಲ್ಲಿ ಹತ್ತಿರ ಇರುವ ಸಹಾಯಕನು. ಹೌದು, ಮನುಷ್ಯರು ಸಹಾಯ ಮಾಡಿದರೆ ಇಷ್ಟೇನೆ, ಪ್ರಭುಗಳ ಸಹಾಯ ಮಾಡಿದರೆ ಇಷ್ಟೇನೆ. ಮತ್ತೆ ಅವರ ಹತ್ರ ಹೋದರೆ ಅವರು ನಮ್ಮನ್ನು ನಾಚಿಕಪಡಿಸ್ತಾರೆ. ಆದರೆ ದೇವರು ಎಂದಿಗೂ ನಮ್ಮನ್ನು ನಾಚಿಕಪಡಿಸುವುದಿಲ್ಲ. ಆತನಲ್ಲಿ ಯಾವ ಕೊರತೆ ಇಲ್ಲ. ಆತನಲ್ಲಿ ಭರವಸೆ ಬಿಡಬೇಕು ಎಂಬುದಾಗಿ ಆತನ ನಮ್ಮ ಕುರಿತಾಗಿ ಇಷ್ಟಪಡ್ತಾ ಇರುವುದರ ಮೂಲಕವಾಗಿ ನಾವು ಈ ದಿನಗಳಲ್ಲಿ ದೇವರಲ್ಲಿನೇ ಭರವಸೆ ಇಟ್ಟುಕೊಂಡು ಈ ವರ್ಷದ ಕೊನೆಯಲ್ಲಿ ಒಂದು ತೀರ್ಮಾನ ನಾವು ತಗೊಳ್ಬೇಕು. ಮುಂದಿನ ವರ್ಷಗಳು ಕರ್ತಾವೇ, ನಿನ್ನಲ್ಲಿ ಮಾತ್ರ ನಾನು ಭರವಸೆ ಇಟ್ಟುಕೊಂಡು ಜೀವಿಸುತ್ತೇನೆ. ಒದಗಿಸುವ ದೇವರು ನೋಡಿ, ಒದಗಿಸುವ ದೇವರು ನಮ್ಮ ಕೈಯಲ್ಲಿರುವ ಎಣ್ಣೆಯು ಇಟ್ಟು ಮುಗಿಯುವಾಗ ಆಮೇಲೆ ನಮ್ಮ ಹತ್ರ ಆಮೇಲೆ ದೇವರ ಮನುಷ್ಯನ ಕಳುಹಿಸಿ ಆಶೀರ್ವಾದ ಮಾಡಿ ನಮ್ಮ ಪಾತ್ರವನ್ನು ತುಂಬಿಸುವ ದೇವರು. ನಮ್ಮ ಬಲೆಯಲ್ಲಿ ಯಾವ ಮೀನು ಇಲ್ಲದೆ ನಾವು ಮನಗುದ್ದಿರುವಾಗ ಬಂದು ಬಲೆ ತುಂಬಿಸುವ ದೇವರು. ನಮ್ಮ ಕೊರತೆಗಳಲ್ಲಿ ಆಮೇಲೆ ಸಹಾಯಕನಾಗಿ ಬರಕ್ಕೆ ಶಕ್ತನಾಗಿರುವ ದೇವರು. ಆ ದೇವರನ್ನು ನಂಬಿಕೊಂಡು ನಾವು ಈ ದಿನಗಳಲ್ಲಿ ಎಲ್ಲ ಒಳ್ಳೆಯತನಗಳಕ್ಕಾಗಿ ದೇವರಲ್ಲಿ ನಾವು ಭರವಸೆ ಇಡಬೇಕು. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇರುವಾಗ ತಂದೆಯಾಗಿರುವ ದೇವರಲ್ಲಿ ಹೇಗೆ ಆತನ ಭರವಸೆ ಇಟ್ಟುಕೊಂಡು ಎಲ್ಲ ಪ್ರತಿಯೊಂದು ವಿಷಯಗಳಲ್ಲಿಯೂ ಆತನ ಜೀವನ ಮಾಡಿದೆ ಎಂಬುದಾಗಿ ಆತನ ತೋರಿಸಿದರು. ಹೌದು, ನನ್ನನ್ನು ಬಿಟ್ಟು ನಿಮಗೇನು ಮಾಡೋಕ್ಕಾಗಲ್ಲ ಎಂಬುದಾಗಿ ಆತನು ತನ್ನ ಶಿಷ್ಯರುಗಳು ಕೇಳಿಕೊಟ್ಟರು. ನೋಡಿ, ನಾವು ದೇವರನ್ನು ಬಿಟ್ಟು ಮನುಷ್ಯನ ಮೇಲೆ ಭರವಸೆ ಇಟ್ಟುಕೊಂಡು ನಮ್ಮ ಕ್ರಿಸ್ತಿ ಜೀವನವನ್ನು ಮಾಡಿದರೆ ನಾವು ನಿಶ್ಚಯವಾಗಿ ನಾಚಿಕೆ ಪಡ್ತದೆ. ಒಂದೊಂದು ದಿನವೂ ಕರ್ತನು ನಮ್ಮನ್ನು ಅದ್ಭುತಕರವಾಗಿ ನಡೆಸೋದಕ್ಕೆ ಶಕ್ತನು. ಆತನ ಬಲ್ಲನು. ಆತನ ಆಮೇಲೆ ಭಂಡಾರದಲ್ಲಿ ಆತನ ಪಾತ್ರದಲ್ಲಿ ಯಾವುದಕ್ಕೂ ಒಂದು ಕೊರತೆ ಇಲ್ಲ ಎಂಬುದಾಗಿರುವ ವಿಷಯ ನಾವು ಅರಿಬೇಕು. ಆತನು ಕೊಡುವಾಗ ತುಂಬಿ ತುಳುಗೆ ಕೊಡುವ ದೇವರು. ಮನುಷ್ಯರು ಕೊಡುವುದೇ ಅಲ್ಲ, ಆತನು ಕೊಡುವುದು. ನಮ್ಮ ಕೊರತೆಗಳೆಲ್ಲ ಮುಗಿಯುವಂತೆ ಕೊಡುವ ಆತನ. ಆಮೇಲೆ ಆ ನಾಮದಲ್ಲಿ, ಆ ಹೆಸರಿನಲ್ಲಿ, ಆಮೇಲೆ ಆತನಲ್ಲಿ ನಾವು ಭರವಸೆ ಇಟ್ಟುಕೊಂಡು ಈ ದಿನಗಳಲ್ಲಿ ನಾವು ಆಮೇಲೆ ಮುಂದುವರಿಸಬೇಕು ಎಂಬುದಾಗಿ, ನಮ್ಮ ಜೀವನವು ಮುಂದುವರಿಸಬೇಕು ಎಂಬುದಾಗಿ ನಾವು ತೀರ್ಮಾನ ತಗೊಳ್ಬೇಕು. ನಾವು, ನಮ್ಮ ಮನೆಯವರು, ಆಮೇಲೆ ನಮ್ಮ ಮಕ್ಕಳು ದೇವರಲ್ಲಿ ಭರವಸೆ ಬಿಡುತ್ತಾ ಇದೆ ಎಂಬುದಾಗಿ ಅನ್ಯರಿಗೆ ಗೊತ್ತಾಗಬೇಕು, ನಮ್ಮನ್ನು ನೋಡುವವ್ರಿಗೆ ಗೊತ್ತಾಗಬೇಕು. ಇವರು ದೇವರಲ್ಲಿ ಭರವಸೆ ಬಿಟ್ಟೇ ಜೀವನ ಮಾಡುವುದು, ಬೇರೆ ಯಾವ ದಾರಿ ಇವ್ರಿಗಿಲ್ಲ. ಆದರೆ ದೇವರು ಇವ್ರಿಗೆ ತಕ್ಕ ಕಾಲದಲ್ಲಿ ಒದಗಿಸಿ ಅವರು ನಡೆಸುತ್ತಾ ಇದೆ ಎಂಬುದಾಗಿ ಎಲ್ಲರಿಗೂ ಗೊತ್ತಾಗಬೇಕು. ನನ್ನ ನೀತಿ ಬಂದನು ನಂಬಿಕೆಯಿಂದ ಬದುಕುವನು, ಹಿಂದಿರುಗಿದರೆ ನನಗೆ ಅವನ ಮೇಲೆ ಯಾವ ಮೆಚ್ಚುಗೆ ಉಂಟಾಗುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅದನ್ನು ನೀವು ಹಿಂದಿರಿ ಹೋಗಾದೆ ನೀತಿವಂತನು ನಂಬಿಕೆಯಿಂದ ಬದುಕುತ್ತಾರೆ. ಪ್ರತಿಯೊಂದು ವಿಷಯಕ್ಕೆ ಆತ್ಮೀಕವಾದ ವಿಷಯವಾಗಿರ್ಬೋದು, ನಾವು ಯಾರ ಹತ್ರ ರೆಕಮೆಂಡಿಗೆ ಹೋಗಬೇಕಾಗಿಲ್ಲ. ಹಲ್ಲೇಲೂಯ. ಮಿನಿಸ್ಟ್ರಿಕ್ಕಾಗಿ ಯಾರು ರೆಕಮೆಂಡ್ ಬೇಕಾಗಿಲ್ಲ. ಹಲ್ಲೇಲೂಯ. ದೇವರಲ್ಲಿ ಭರವಸೆ ಇಡೋಣ. ಆರ್ಥಿಕವಾದ ವಿಷಯಗಳಕ್ಕಾಗಿ ಯಾರ ಹತ್ರ ನಾವು ಹೋಗಬೇಕಾಗಿಲ್ಲ. ಮಕ್ಕಳ ವಿಷಯಗಳಕ್ಕಾಗಿ ಯಾರ ಹತ್ರ ನಾವು ಹೋಗಬೇಕಾಗಿಲ್ಲ. ತಕ್ಕ ಕಾಲದಲ್ಲಿ ನಮ್ಮನ್ನು ಕರೆದು ಆಶೀರ್ವಾದ ಮಾಡುವ ದೇವರ ಕರದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸೋಣ. ಹೌದು, ಇವತ್ತು ನಮ್ಮ ವಾಕ್ಯ, ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ, ಮಾನವರಲ್ಲಿ ನಂಬಬೇಡ್ರಿ. ಅವರು ಸಹಾಯ ಮಾಡ ಶಕ್ತನಲ್ಲ, ಆದರೆ ಎಲ್ಲದಕ್ಕೂ ಶಕ್ತನಾಗಿರುವ ದೇವರು ನಮ್ಮ ಸಹಾಯಕನಾಗಿದ್ದಾನೆ. ಹೌದು, ಆತನ ಹೆಸರಲ್ಲಿ ಭರವಸೆ ಇಟ್ಟುಕೊಂಡು ಮುಂದುವರಿಸೋಣ. ಈ ವಾಕ್ಯಗಳಿಂದ ದೇವರು ನಮ್ಮೊಬ್ಬೊಬ್ಬರನ್ನು
ಆಶೀರ್ವಾದ ಮಾಡಲಿ. ವಿ ಆರ್ ಶೈನಿಂಗ್, ವಿ ಆರ್ ಶೈನಿಂಗ್, ವಿ ಆರ್ ಶೈನಿಂಗ್ ಬೈ ದ ಪವರ್ ಆಫ್ ಹೋಲಿ ಸ್ಪಿರಿಟ್. ದೇವರು ನಮ್ಮೆಲ್ಲವನ್ನ ಆಶೀರ್ವಾದ ಮಾಡಲಿ. ಇವತ್ತು ಸಾಯಂಕಾಲ ಇಂಡಿಯನ್ ಟೈಮ್ 9:30 ನಮ್ಮ ಪ್ರಾರ್ಥನೆ ಉಪವಾಸ ಕೂಟ ಸೋಮನಿ ನಡೀತದೆ. ನೀವೆಲ್ಲವരും ಪಾಲುಗಾರಾಗಿ ಆಶೀರ್ವಾದ ಪಡೆಕೊಳ್ಳ್ರಿ. ಮೇ ಗಾಡ್ ಬ್ಲೆಸ್ ಯು. ಆಮೆನ್.